KCN में आपका स्वागत है। मैं किंग हमीद। ಕ್ಯಾಲೆಂಡರ್ ರಿಲೀಸ್ ಮಾಡಿದ್ದೀರಾ ಇವತ್ತು ಕ್ಷೇತ್ರ ಜನಕ್ಕೆ ನಮ್ಮ ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ನಮ್ಮ ಪಕ್ಷದ ಎಲ್ಲ ವಾರ್ಡಿನ ಪದಾಧಿಕಾರಿಗಳು ಮತ್ತು ಎಲ್ಲ ಬ್ಲಾಕ್ನ ಅಧ್ಯಕ್ಷರುಗಳನ್ನು ಕರೆಸಿ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸಿ ಪ್ರತಿ ವಾರ್ಡಲ್ಲೂ ಕ್ಯಾಲೆಂಡರ್ಗಳನ್ನ ಹಂಚೋ ಮುಖಾಂತರ ಇಡೀ ಸಮಸ್ತ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮತ್ತು ಅಲ್ಲಿ ವಾಸ ಮಾಡುವಂಥ ಎಲ್ಲ ನನ್ನ ಬಂಧು ಬಳಗದವರಿಗೆ ಹೊಸ ವರ್ಷದ ಶುಭಾಶಯಗಳನ್ನ ಈ ಮುಖಾಂತರ ತಿಳಿಸ್ಬೇಕು ಅಂತ ನನಗನ್ನಿಸ್ತು. ಆದ್ದರಿಂದ ಈ ಮುಖಾಂತರ ನಾನು ಎಲ್ರಿಗೂ 2025ನೇ ಸಂವತ್ಸರದ ಹೊಸ ವರ್ಷಕ್ಕೆ ಕಾಲಿಡ್ತಾರಂಥ ಎಲ್ಲರಿಗೂ ಸುಖವಾದಂಥ ಸಂತೃಪ್ತಿಯಾದಂಥ ಸಂತೋಷವಾದಂಥ ಜೀವನವನ್ನು ಸಾಗಿಸೋದಕ್ಕೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸೋಕೆ ನಾನು ಇಚ್ಛೆಪಡ್ತೀನಿ. ಕ್ಯಾಲೆಂಡರ್ಗಳು ಕೊಡಬೇಕು ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ಕ್ಯಾಲೆಂಡರ್ಗಳು ಈಗ ಇಡೀ ಕ್ಷೇತ್ರದಲ್ಲಿ ಪ್ರತಿ ವಾರ್ಡ್ಗೆ 500 ಕ್ಯಾಲೆಂಡರ್ಗಳನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿ 500 ಕ್ಯಾಲೆಂಡರ್ಗಳು ಕೊಟ್ಟಿದ್ದೀವಿ ಅಷ್ಟೇ. ಈಗ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ ಸರ್, ಅದೆಲ್ಲದಕ್ಕೂ ಅವರ ಲೇಔಟ್ನಲ್ಲಿ ಸಿದ್ದರಾಮಯ್ಯ ಅವರು ಹೆಸರು ಇಟ್ಕೊಳ್ಳಿ. ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಏನಕ್ಕೆ ಇಡಬೇಕು ಅಂತ ಅನ್ನೋದನ್ನು ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೀನಿ. ಆ ರೋಡ್ಗೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಏನು ಅಂತ ಅನ್ನೋದನ್ನು ತಿಳಿಸಿದ್ದೀನಿ. ನಾಳೆ ಮತ್ತೊಮ್ಮೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ. ನಾನು ಯಾರು ಹೇಳಿದ್ದು? ಕುಮಾರಸ್ವಾಮಿ ಅವರು ನನ್ನ ಸ್ಟೇಟ್ಮೆಂಟ್ ಕೇಳಿದ್ರು, ಪ್ರಿನ್ಸಸ್ ರೋಡ್ ಬೇಡ, ದೇವನೂರು ಮತ್ತೆ ಕೆಸರಿಗೆ ಇಟ್ಕೊಳ್ಳಿ, ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಹೆಸರಾಗಿದೆ ಈ ಮೂಡ ವಿಚಾರದಲ್ಲಿ. ಅವ್ರ ಹೆಸರು ಏನಾಗೈತೆ? ಕೆಟ್ಟೋಗಿದೆ ಅಂತ. ಏನು ಕೆಟ್ಟೋಗೈತೆ ಅಂತೆ? ಅವ್ರಿಗೇನು ಗೊತ್ತಂತೆ ಮೂಡ ವಿಚಾರ? ಕೆಡಿಸಿರೋರೆಲ್ಲ ಅವ್ರ ಪಕ್ಷದವರು ಮತ್ತು ಅವರ ಮಿತ್ರ ಪಕ್ಷದವರು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೂಡದಲ್ಲಿ ಒಂದು ಕಪ್ಪು ಚುಕ್ಕೇನೂ ಇಲ್ಲ ಅಂತ ಫ್ರಮ್ ದ ಬಿಗಿನಿಂಗ್ ಇಂದ ಹೇಳ್ತಾ ಇದ್ದೀನಿ ನಾನು. ನನಗೆ ಅನಿಸುತ್ತೆ ಈಗೇನು ತನಿಖೆಗಳು ನಡೀತೈತೆ, ನಮ್ಮ ಆಯೋಗದ ತನಿಖೆ ಆಗ್ಬೋದು, ಇನ್ನೊಂದು ಲೋಕಾಯುಕ್ತ ತನಿಖೆ ಆಗ್ಬೋದು, ಅದೆಲ್ಲ ಇನ್ನು 15 ದಿವಸದಲ್ಲಿ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾರೆ ಅವರೇ. ಅವತ್ತು ಯಾರ್ಯಾರು ಮೂಡ ಹೆಸರನ್ನ ಕೆಡಿಸೋರೆ, ಮೂಡಲ್ಲಿ ಯಾರ್ಯಾರು ಹಗರಣ ಮಾಡೋರೆ, ಅವ್ರದ್ದೆಲ್ಲರ ಹೆಸರನ್ನು ಬಹಿರಂಗವಾಗಿ ಈಚೆ ಗೊತ್ತಿದೆ. ಅವತ್ತು ಗೊತ್ತಾಗುತ್ತೆ ಸಿದ್ದರಾಮಯ್ಯನವ್ರ ಪಾತ್ರ ಏನು, ಸಿದ್ದರಾಮಯ್ಯವ್ರ ಪಾತ್ರ ಏನಿಲ್ಲ ಅಂತ ಅನ್ನೋದು. ಆ ಸಂಸ್ಥೆಗಳು ಏನು ತನಿಖೆ ಮಾಡ್ತದೆ ಆ ಸಂಸ್ಥೆಗಳಿಂದಲೇ ಗೊತ್ತಾಗುತ್ತೆ. ಅಲ್ಲಿವರೆಗೆ ನಾವೆಲ್ಲ ತಾಳ್ಮೆಯಿಂದ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ತಾಳ್ಮೆಯಿಂದ ಇರ್ತೀವಿ. ಪವರ್ ಶೇರಿಂಗ್ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ ಸರ್. ಮೊನ್ನೆ ಜಾರಕಿಹೊಳಿ ಮನೆಯಲ್ಲಿ ಒಂದು ಮೀಟಿಂಗ್ ಆಗಿದೆ, ಸಿದ್ದರಾಮಯ್ಯನವರು ಹೋಗ್ತಾರೆ. ಅದೆಲ್ಲ ನಮ್ಮ ರಾಜ್ಯ ನಾಯಕರುಗಳು ಅವರವರ ಮನೆಗಳಲ್ಲಿ, ಈಗ ಮಾದೇವಪ್ಪ ಸಾಹೇಬರು ನಾವು ಎಲ್ಲರೂ ಒಂದು ಫಂಕ್ಷನ್ಗೆ ಸೇರಿದ್ವಿ. ಅದನ್ನೇ ರಾಜಕೀಯವಾಗಿ ಏನಪ್ಪ ಇವರೆಲ್ಲ ಸೇರಿಬಿಟ್ಟಿದ್ರು ಅಂತ ಅಂದರೆ ತಪ್ಪಾಗುತ್ತೆ. ನಮ್ಮ ಪಕ್ಷದ ನಾಯಕರುಗಳು ಎಲ್ಲರನ್ನೂ ಒಂದು ಕಡೆ ಸೇರಿ ಊಟ ಮಾಡೋದು, ಟೀ ಕುಡಿಯೋದು, ಕಾಫಿ ಕುಡಿಯೋದು, ಅದನ್ನೇ ವಿಶೇಷವಾಗಿ ಯೋಚನೆ ಮಾಡೋದು ತಪ್ಪೈತೆ ಅಂತ ಅನಿಸುತ್ತೆ. ಸಿದ್ದರಾಮಯ್ಯ ಸಾಹೇಬರು ಈಗ ಮುಖ್ಯಮಂತ್ರಿ ಇದ್ದಾರೆ, ಸಿದ್ದರಾಮಯ್ಯ ಸಾಹೇಬರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಮುಖ್ಯಮಂತ್ರಿ ಸ್ಥಾನ ಯಾವುದೇ ಕಾರಣಕ್ಕೂ ಖಾಲಿ ಇಲ್ಲ. ಹೈಕಮಾಂಡು ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೊಡ್ತಿದೆ. ಅದು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವ್ರನ್ನ ಮಿಸ್ಲೀಡ್ ಮಾಡಿದ್ರು ಮೂಡಾದಲ್ಲಿ, ಆ ವ್ಯಕ್ತಿಗಳು ಈಗ ಸಿದ್ದರಾಮಯ್ಯನವ್ರ ಹೆಸರನ್ನ ಇದ್ದಕ್ಕೆ ಓಡಾಡ್ತಿದ್ದಾರೆ ಅಂತ ಯಾರು ಹೇಳಿದ್ದಾಗಂತ? ವಿಶ್ವನಾಥ್ಗೆ ಏನು ಗೊತ್ತಂತೆ? ವಿಶ್ವನಾಥ್ ಅವರು ಮಿಸ್ಲೀಡ್ ಮಾಡಿದವ್ರು ಯಾರು ಅಂತ ಹೆಸರು ಹೇಳೋರ? ಅವ್ರು ನನ್ನ ಹೆಸರು ಹೇಳಿದ್ರೆ ನಾನು ಅದಕ್ಕೆ ತಕ್ಕದಾದಂಥ ಉತ್ತರ ಕೊಡ್ತೀನಿ ಅವ್ರಿಗೆ. ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿದವ್ ನಾನು. ಪ್ರಸ್ತಾಪ ನಾನು ಮಾಡಿದ ನಂತರ 3-4 ಬೆಳವಣಿಗೆಗಳು ನಡೆದೈತೆ. ಕಾರ್ಪೊರೇಷನ್ ಆಫೀಸಲ್ಲಿ ಪ್ರೆಸ್ ಮೀಟ್ಗಳು ನಡೆದೈತೆ, ಮತ್ತು ಕಾರ್ಪೊರೇಷನಲ್ಲಿ ಕಮಿಷನರ್ ಹತ್ರ ಮಾತುಕತೆ ಆಗೈತೆ. ಇದೆಲ್ಲವೂ ಯೋಚನೆ ಮಾಡಿ ಅವ್ರು ಏನೋ ಹೇಳಿರ್ಬೋದು. ನನ್ನ ಹೆಸರನ್ನೇ ಹೇಳಿದರೆ ಅವ್ರಿಗೆ ಸರಿಯಾದ ಉತ್ತರ ಕೊಡುವಂಥದ್ದು ನನಗೆ ಐತೆ ಶಕ್ತಿ, ನಾನು ಕೊಡ್ತೀನಿ ಅವ್ರಿಗೆ. ಆಯ್ತು, ಚಮಚಾಗಿರಿ ಮಾಡ್ತಿದ್ದಾರೆ ಅಂತ. ಚಮಚಾಗಿರಿ ಪ್ರಶ್ನೆನೇ ಇಲ್ಲ ಇಲ್ಲಿ. ನಾನಿವತ್ತು ಶಾಸಕನಾಗೋದಕ್ಕೆ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅವ್ರು ನನಗೆ ಕಾಂಗ್ರೆಸ್ ಪಕ್ಷದಿಂದ ನನಗೆ ಅವಕಾಶ ಮಾಡಿಕೊಟ್ರು, ನನ್ನ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದಂಥ ಸಹಕಾರವನ್ನು ಕೊಟ್ಟರು, ಮತದಾರರ ಹತ್ರ ನನ್ನ ಪರವಾಗಿ ಮತ ಕೇಳಿದ್ರು. ಹಾಗಾಗಿ ನಾನು ಅವ್ರಿಗೆ ಅವ್ರು ಋಣಿಯಾಗಿರ್ತೀನಿ. ನಾನು ಅದರಲ್ಲಿ ಚಮಚಾಗಿರಿ ಅಂತಂಥದ್ದೇನು? ಅವ್ರ ನಾಲ್ಗೆ ಏನು ಅಂತ ಅನ್ನೋದು ತಿಳಿಸುತ್ತೆ ವಿಶ್ವನಾಥ್ ಅವ್ರಿಗೆ. ನಾನು ಅವತ್ತೇ ಹೇಳಿದ್ದೀನಿ, ವಯಸ್ಸಿನಲ್ಲಿ ಹಿರಿಯವರು, ಅವರು ತುಂಬ ಮೇಧಾವಿಗಳು ಅಂತ ಅನ್ಕೊಂಡಿದ್ದೆ. ಅವ್ರು ನಿಜವಾಗ್ಲೂ ಮೇಧಾವಿಗಳಲ್ಲ, ಯಾರೋ ಹೇಳೋದನ್ನ ಕೇಳ್ಕೊಂಡು ಬಂದು ಮಾತಾಡುವಂಥ ವ್ಯಕ್ತಿ ಅಂತ ಈಗ ಅನ್ನಿಸ್ತೈತೆ ನನಗೆ. ಅವ್ರಿಗೆ ಯಾವುದೇ ಥರವಾದ ವಿಚಾರಗಳನ್ನೂ ಗೊತ್ತಿಲ್ಲ. ಮತ್ತು ಮರಳೋ ಪಾಪ ವಯಸ್ಸಾಗೋಗೈತೆ ಅಪ್ಪನಿಗೆ. ಆ ಅಪ್ಪಂದು ಹಿಂದೆ ನಡೆದಂಥ ಘಟನೆಗಳೆಲ್ಲವನ್ನು ನಾನು ಹೇಳೋಕ್ಕೆ ಶುರು ಮಾಡಿದ್ರೆ
ನನ್ನ ಬಾಯಿನ ಒಲಿಸುವಂಥ ಜನ ಅಂತ ನಾನು ಸುಮ್ಮನೆ ಇದ್ದೀನಿ. ನಾನು ಪ್ರಮಾಣಿಸಿ ಹೇಳ್ತೀನಿ, ಇವತ್ತಿಗೂ ಮೂಢ ಹಗರಣದಲ್ಲಿ ನಂದು ಯಾವುದೇ ಥರವಾದಂಥ ಒಂದೇ ಒಂದು ನನ್ನ ಪ್ರೆಸೆನ್ಸಲ್ಲಿ ಐತೆ ಅಂತ ತೋರಿಸ್ಬಿಟ್ರೆ, ಪ್ರೂವ್ ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿಗೊಳ್ತೀನಿ ಅಂತ ಹೇಳಿದ್ದೀನಿ. ಅವತ್ತು ನಾನು ಸಾರ್ವಜನಿಕ ಜೀವನದಿಂದನೇ ಆಚೆ ಇರ್ತೀನಿ. ನಾನು ಸುಮ್ಮನೆ ಬಾಯಿಗೆ ಬರ್ತದೆ ಅಂತ ಅಂದ್ಬಿಟ್ಟು ನಾಲಿಗೆ ಹೆಂಗೆ ಬೇಕಂಗೆ ಒಳ್ಳುತ್ತೆ ಅಂತ ಅಂದ್ಬಿಟ್ಟು ಏನೇನೋ ಮಾತಾಡೋದಲ್ಲ. ಅವರು ಅದೆಲ್ಲ ತಿಳ್ಕೋಬೇಕು. ನಾಳೆ ಒಂದಷ್ಟು JDS ಶಾಸಕರು ಅಂದ್ರೆ ಪ್ರತಿ 9 ರಿಂದ 10 ಜನ JDS ಶಾಸಕರು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಬರ್ತಾರೆ. ತುಂಬಾ ಗಂಭೀರವಾಗಿ ಚರ್ಚೆ ಆಗ್ತಿದೆ. ನಿಮ್ಮ ಸಂಪರ್ಕದಲ್ಲಿ ಯಾರು? ನನ್ನ ಸಂಪರ್ಕದಲ್ಲಿ JDS ಶಾಸಕರು ಎಲ್ಲರೂ ಇದ್ದಾರೆ. HD ರೇವಣಾಸ ಅವರು ನನಗೆ ಆತ್ಮೀಯರು, ನನಗೆ ಗುರುಗಳ ಸಮಾನ. ಅವರು ನನ್ನ ಸಂಪರ್ಕದಲ್ಲವರೆ. ಅವ್ರು ಬರ್ತಾರೋ ಅನ್ನೋದು ನನಗೆ ಗೊತ್ತಿಲ್ಲ. ನಾ BJP ಶಾಸಕರುಗಳು ನನ್ನ ಸಂಪರ್ಕದಲ್ಲವರೆ. ಅಂದರೆ ನಾವು ವಿಶ್ವಾಸದಲ್ಲಿದ್ದೀವಿ, ಪ್ರೀತಿಯಿಂದ. ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಸ್ನೇಹಿತರುಗಳು ವಿಶ್ವಾಸದಿಂದ ಎಲ್ಲರನ್ನೂ ಒಟ್ಟಿಗೆ ಮಾತಾಡುವಂಥದ್ದು ಅದು ಇದ್ದೇ ಇರ್ತದೆ. ಪಕ್ಷ ಬಿಟ್ಟು ಪಕ್ಷದಿಂದ ಬರ್ತಾರೆ ಅಂತ ಅನ್ನೋರ್ದು ಯಾರು ನನಗೆ ಗೊತ್ತಿಲ್ಲ. ಅಯ್ಯೋ, ನಮ್ಮ ಪಕ್ಷಕ್ಕೆ ಬರ್ತಾರೆ ಶಾಸಕರುಗಳು ಅಂತಂದರೆ ನಾವು ಕಣ್ಮುಚ್ಕೊಂಡು ಕರಿತೀವಿ, ಬನ್ನಿ ಸಾರ್ ಅಂತ ಅಂದ್ಬಿಟ್ಟು. ಅದನ್ನ ಅದು ಹಿರಿಯವರು, GT ದೇವೇಗೌಡರು ಅವರು ನಮ್ಮ ಮೈಸೂರು ಜಿಲ್ಲೆಯ ಹಿರಿಯ ನಾಯಕರುಗಳು. ಅವ್ರು ಏನು ತೀರ್ಮಾನ ತಗೊಂಡ್ರು ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಅವ್ರು ನಮ್ಮ ಜೊತೆಲಿ ಬರ್ತೀವಿ ಅಂತ ನನಗೆ ಆನೆ ಬೆಳ ಬಂದಂಗೆ ಆಯ್ತದೆ. ನನಗೆ ವೈಯಕ್ತಿಕವಾಗಿ ಅವ್ರು ನಮ್ಮ ಜೊತೆಲಿ ನಮ್ಮ ಪಕ್ಷಕ್ಕೆ ಬರ್ತೀವಿ ಅಂದರೆ ನನಗೆ ಆನೆ ಬಲ ಬಂದಂಗೆ ಆಯ್ತದೆ. ಕೊನೆಯದಾಗಿ ಸರ್, ಈಗ ನೀವು ಸಾಕಷ್ಟು ಆಂದೋಲನ ಸರ್ಕಾರಿ ಜಾಗ ಉಳಿಸೋ ವಿಚಾರದಲ್ಲಿ ಹೋರಾಟ ಮಾಡಿದ್ರೆ ಗೆದ್ದು, ಈಗ ನಿಮ್ಮದೇ ಏರಿಯಾದಲ್ಲಿ ಮೊನ್ನೆಯಿಂದ ಒಂದು ಕಾಂಟ್ರವರ್ಸಿ ನಡೀತಾ ಇದೆ, ನಮ್ಮ ಗಮನಕ್ಕಿದೆ. ಸರ್ವೆ ನಂಬರ್ 221 ಏನಾಗಿದೆ? ಯಾವುದದು ಸರ್ವೆ ನಂಬರ್ 221 ಹೆಬ್ಬಾಳ ಯಾವ ಜಾಗ? ತಹಸೀಲ್ದಾರ್ ಹೋಗಿ ಬೋರ್ಡ್ ಹಾಕ್ತಾರೆ. ಅದು ನನ್ನ ಗಮನಕ್ಕೆ ಬಂತು. ಅದು ಕುಂಬಾರಕೊಪ್ಪಲು ಫ್ಯಾಮಿಲಿಯವರು. ಅವ್ರದ್ದು ULC ಲ್ಯಾಂಡು ಅಂತ ಅಂದ್ಬಿಟ್ಟು ಅವರು ಬಂದು ಅವರು ವಾದ ಮಾಡ್ತಾ ಇದ್ದಾರೆ. ಅದು ULC ಲ್ಯಾಂಡ್. ಅದು ಇವರು ಜಾಗವನ್ನು ಮೂಡೋದವ್ರು ಅಕ್ವೈರ್ ಮಾಡಿ ಅದನ್ನು ವಿದ್ಯಾವರ್ಧಕ ಟ್ರಸ್ಟ್ ಅವ್ರಿಗೆ ಕೊಟ್ಟಿರೋದನ್ನು ಸತ್ಯ. ಇವ್ರದ್ದು ಏನು ಪಟ್ಟಾಭೂಮಿ ಇತ್ತು ಅದನ್ನು ULC ಲ್ಯಾಂಡ್ನ ಕೋರ್ಟಲ್ಲಿ ಹೋಗಿ ಈಗ ಅವ್ರು ಆಗಲೇ ಅದನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ನನಗೆ ಅದನ್ನು ಆರ್ಡ್ರ್ ಕಾಪಿ ತೋರಿಸಿದ್ರು, ಇದು ಮಾಡಿಸ್ಕೊಂಡು ಬಂದಿದ್ದೀನಿ, ಖಾತೆ ಮಾಡಿಕೊಡ್ತಾ ಇಲ್ಲ ನಮಗೆ, ಒಂದು ಸ್ವಲ್ಪ ಹೇಳಿ ಅಂತ. ನಾನು ಅದನ್ನು ಹೇಳಿದ್ದಕ್ಕೆ ತಹಸೀಲ್ದಾರು ಇಲ್ಲ ಸರ್ ನಾವು ಅಪೀಲ್ ಹೋಗ್ತಾ ಇದ್ದೀವಿ ಅಂತ ಹೇಳೋರೆ. ಅದು ಅಪೀಲ್ ಹೋಗ್ತಾರೆ. ಕಾನೂನಾತ್ಮಕವಾಗಿ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ ಅವರು. ತಹಸೀಲ್ದಾರನ್ನು ಬೋರ್ಡ್ ಹಾಕಿದ್ರು ಒಂದಷ್ಟು ಜನ 3ನೇ ಪರ್ಸನ್ಗಳಲ್ಲಿ ಹೋಗಿ ಬಿಲ್ಡಿಂಗ್ ಕಂಟಿನ್ಯೂಟಿ ಕೆಲಸ ಮಾಡ್ತಿದ್ದಾರೆ. ಇಲ್ಲ ತಹಸೀಲ್ದಾರ್ ನಿನ್ನೆ ನನಗೆ ಫೋನ್ ಮಾಡಿದ್ರು, ಸರ್ ನಾನು ಅಲ್ಲಿ ಹೋಗಿ ಬೋರ್ಡ್ ಹಾಕಿಸ್ತಾ ಇದ್ದೀನಿ ಮತ್ತು ಆ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿಸುವಂಥ ಕೆಲಸ ಮಾಡ್ತೀನಿ ಸರ್ ನಾನು ಅಂತ. ಕಾನೂನಾತ್ಮಕವಾಗಿ ಏನು ಮಾಡ್ಬೇಕು ಅದನ್ನು ಮಾಡಿ ಅಂತ ಹೇಳಿದ್ರೆ ಅಧಿಕಾರಿಗಳು ನೋಡ್ಕೊಂತಾರೆ. ಸರ್ಕಾರಿ ಕಚೇರಿಗಳು ಖಾಸಗಿ ಬಿಲ್ಡಿಂಗ್ ಏನು ನಡೀತಾರೆ ಸರ್, ಹಿಂದೆ ಏರಿಯಾಗೆ ಬರುತ್ತೆ. ಇದು ತುಂಬ ಪೀಕ್ ಜಾಗ, ಅದನ್ನು ಸರ್ಕಾರ ಕೂಡಿಸ್ಕೊಳ್ಳೋ ಪ್ರಯತ್ನ ಏನಾದರೂ ಮಾಡ್ತೀರಾ ಜಿಲ್ಲಾಡಳಿತ? ಸರ್ಕಾರಿ ಜಾಗಗಳು ಸಿಕ್ಕಿ ನಮ್ಮ ಸರ್ಕಾರದಿಂದ ಫಂಡ್ನ ರೈಸ್ ಮಾಡಿಸಿ ಕಟ್ಸುವಂಥ ಕೆಲಸವನ್ನು ನಾವು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಥರ ಸಿಕ್ಕಿದ್ರೆ ಮಾಡೇ ಮಾಡ್ತೀವಿ. ಸರಿ, BJP ರಾಜ್ಯಾಧ್ಯಕ್ಷ ವಿಜಯನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ನಾನು ವರ್ಣದಲ್ಲಿ ನಿಂತಿರೋ ಸಿದ್ದರಾಮಯ್ಯ ಅವ್ರ ಪರಿಸ್ಥಿತಿ ಏನಾಗ್ತಿದೆ ಗೊತ್ತಾ ಅಂತ ಹೇಳಿ. ಎಲ್ಲ ಗೆದ್ದಾದ್ಮೇಲೆ ಹಂಗೇನೆ ಹೇಳೋದಣ್ಣ. ಸಿದ್ದರಾಮಯ್ಯವ್ರ ತಾಕತ್ತೆ ಏನು ಅಂತ ಅನ್ನೋದು, ಸಿದ್ದರಾಮಯ್ಯವ್ರ ತಾಕತ್ತೆ ಏನು ಅಂತ ಅನ್ನೋದು ಇಡೀ ದೇಶಕ್ಕೆ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ಗೆದ್ದಾದ್ಮೇಲೆ ಈಗ ವಿಜೇಂದ್ರ ಅವರು ಎಲ್ಲಿ ಶಿವಮೊಗ್ಗದಿಂದ ನಿಂತಿದ್ದಾರೋ, ನಾನು ಶಿವಮೊಗ್ಗದಿಂದ ನಿಂತಿದ್ದಿದ್ರೆ ವಿಜೇಂದ್ರ ಅವ್ರು ಗೆಲ್ಲಕ್ಕಾಯ್ತಿತ್ತ ಅಂತ ನಾನು ಹೇಳ್ಬೋದು. ಅದನ್ನ ಹೇಳಿದ್ರೆ ಥರ ಅನಿಸುತ್ತೆ ನಂದು. ಹಂಗೆ ವಿಜೇಂದ್ರ ಅವರು ಆಪೋನೆಂಟ್ ಪಾರ್ಟಿಯವರು ಅವ್ರು ಮಾತಾಡಬೇಕು, ಮಾತಾಡ್ತಾ ಇದ್ದಾರೆ. ಆ ಥರ ಎಲ್ಲ ಮಾತಾಡ್ಬೋದು. ಸಿದ್ದರಾಮಯ್ಯವ್ರ ಪರಿಸ್ಥಿತಿ ಏನಾಯ್ತಿತ್ತು ಅಂತಂದರೆ ಮತದಾರರು ಅವತ್ತು ತೀರ್ಮಾನ ಮಾಡ್ತಿದ್ರು. ಅದನ್ನೇ ನಾನು ಹೇಳ್ತಾ ಇಲ್ಲ, ಈಗ ನಾನು ಹೇಳೋದಿಲ್ಲ, ನಾನೇ ಹೋಗಿ ನಿಂತ್ಕೊಂಡಿದ್ದೀರಿ ಏನಾಯ್ತಿತ್ತು ಅಂತ ನಾನು ಹೇಳ್ಬೋದು. ಎಲ್ಲ ಮುಗ್ದೋಗಿರೋದನ್ನ ಮಾತಾಡೋದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಐತೆ ಅವ್ರಿಗೆ. ಟೈಮ್ ಕಾಲಾನುಕಾಲಕ್ಕೆ ಬಸ್ ದರಗಳು ಹೈಕ್ ಆಗಲೇಬೇಕದು. ಅದನ್ನು ಜಾಸ್ತಿ ಎನ್ಹಾನ್ಸ್ ಮಾಡಲೇಬೇಕು. ಬೇರೆ ಬೇರೆ ವಿಚಾರಗಳೆಲ್ಲವನ್ನೂ ಈಗ ಅದನ್ನು ಪ್ರಸ್ತಾಪ ಮಾಡೋಕ್ಕಾಗಲ್ಲ. ಪೆಟ್ರೋಲ್ ರೇಟ್ ಇರ್ಬೋದು, ಡೀಸೆಲ್ ರೇಟ್ ಇರ್ಬೋದು, ಬಸ್ ಮೇಂಟೆನೆನ್ಸ್ ಇರ್ಬೋದು. ಈಗ 7th ಪೇ ಕಮಿಷನ್ ಕೊಡ್ತಾಯಿದ್ದೀವಿ ನಾವು ಸರ್ಕಾರಿ ನೌಕರರುಗಳಿಗೆ. ಆ ನೌಕರರುಗಳಿಗೆ ಸಂಬಳ ಕೊಡಬೇಕು ಅಂತ ಅಂದರೆ ಅದಕ್ಕೆಲ್ಲದಕ್ಕೂ ದುಡ್ಡು ನಾವು ಯಾವ ರೀತಿಲಿ ಕಲೆಕ್ಷನ್ ಮಾಡಬೇಕು, ಯಾವ ರೀತಿಲಿ ನಮಗೆ ಬರಬೇಕು ಅದನ್ನು ಯೋಚನೆ ಮಾಡಿ ಮಾಡುವಂಥದ್ದು
ಕಾಲಕ್ಕೆ ಇದೇ ಇರ್ತದೆ, ಆ ಕಾಲಕ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಗಂಡನಿಂದ ವಸೂಲಿ ಮಾಡಿ ಹೆಂಡತಿ ಕೊಡ್ತಾರೆ ಅಂತ ಬಿಜೆಪಿ ಅವರದ್ದು ವಿರೋಧ ಪಕ್ಷ ಆರೋಪ. ಬಿಜೆಪಿ ಅವ್ರು ಆಪೋನೆಂಟ್ ಪಾರ್ಟಿಯವರಪ್ಪ, ಅವ್ರು ಮಾತಾಡಲೇಬೇಕು, ಅವ್ರು ಮಾತಾಡ್ತಾರೆ. ನಾವು ಅದಕ್ಕೆಲ್ಲದಕ್ಕೂ ಗಂಡಿನ ಜೋಬು ಕೈ ಹಾಕ್ತಿದೆ ಸರ್ಕಾರ. ಈಗ ಇಷ್ಟು ದಿವಸ ಗಂಡನ ಜೋಬಕ್ಕೆ ಕೈ ಹಾಕ್ತಾರಲಿಲ್ವಾ ನಾವು? ಇಷ್ಟು ದಿವಸ ನಾವು ನಮ್ಮ ಜೋಬಿಂದ ಕೈ ಹಾಕಿ ಕೊಡ್ತಿದ್ವಾ? ತೆರಿಗೆ ಹಣದಲ್ಲಿ ಏನು ಕಲೆಕ್ಷನ್ ಆಗುತ್ತೆ, ಸರ್ಕಾರದ ಬೊಕ್ಕಸಕ್ಕೆ ಏನು ಬರ್ತದೆ ಆ ದುಡ್ಡಲ್ಲೇ ಕೊಡ್ತಾ ಇದ್ದು ನಾವು. ಇವತ್ತೂ ಅದೇ ಕೆಲಸ ಮಾಡ್ತಾ ಇರೋದು ನಾವು. ಅದೆಲ್ಲ ಮಾತಾಡೋಣ ಮುಂದೆ. ಚಾಮರಾಜ ಕ್ಷೇತ್ರದ KRS ಗೌಡರು 2025 ನೂತನ ವರ್ಷದ ಕ್ಯಾಲೆಂಡರ್ಗಳನ್ನು ಬಿಡುಗಡೆಯನ್ನು ಮಾಡಿದ್ರು. ಇವತ್ತು ಪ್ರತಿ ದಿನದ ಕ್ಯಾಲೆಂಡರ್ಗಳಲ್ಲಿ ಅವರ ಕಾರ್ಯಕ್ರಮಗಳ ವಿವರಣೆಗಳಿದೆ. ಇವತ್ತು ಚಾಮರಾಜ ಕ್ಷೇತ್ರದ ಪ್ರತಿಯೊಂದು ವಾರ್ಡಿನಿಂದ ಮುಖಂಡರುಗಳನ್ನು ಕರೆಸಿ, ಪ್ರತಿಯೊಂದು ವಾರ್ಡಿನಿಂದ ಕೂಡ ವಾರ್ಡ್ ಅಧ್ಯಕ್ಷರುಗಳು, ಮಹಿಳಾ ವಾರ್ಡ್ ಅಧ್ಯಕ್ಷರುಗಳು, ನಮ್ಮ ಹಿರಿಯ ಮುಖಂಡರುಗಳು ಎಲ್ಲರೂ ಕೂಡ ನಮ್ಮ ಶಾಸಕರ ಕಚೇರಿಗೆ ಬಂದು ಈ ಒಂದು ಹೊಸ ವರ್ಷದ ಆಚರಣೆಯಲ್ಲಿ ನಾವೆಲ್ಲ ಕೂಡ ಇದ್ದರು. ಶಾಸಕರು ಈ ಸಂದರ್ಭದಲ್ಲಿ ಮಾತಾಡ್ತಾ ಪ್ರತಿಯೊಂದು ವಾರ್ಡಿನ ಮುಖಂಡರಿಗೆ ಯಾವ ವಾರ್ಡಿನಲ್ಲಿ ಏನೆಲ್ಲ ಕೆಲಸಗಳಾಗಬೇಕು, ಯಾವ ಭಾಗದಲ್ಲಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅನ್ನೋದನ್ನು ನಮಗೆ ಕಚೇರಿಗೆ ತಿಳಿಸಿ, ನಾನು ಸರ್ಕಾರದ ಮಟ್ಟದಿಂದ ಮತ್ತು ಕಾರ್ಪೊರೇಷನ್ ಮಹಾನಗರ ಪಾಲಿಕೆಯ ಹಣದಿಂದ ನಾನು ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂತೇಳಿ ಹೇಳಿದರು. ಆಗಾಗ ನಾವು ಈ ರೀತಿಯ ನಿರಂತರವಾದ ಸಂಪರ್ಕಗಳನ್ನು ಆಯಾ ಮಹಾನಗರ ಪಾಲಿಕೆಯ ವಾರ್ಡಿನಲ್ಲಿ ಮುಖಂಡರುಗಳ ಸಂಪರ್ಕದಲ್ಲಿರೋದು ಭಾಳ ಸೂಕ್ತ ಅನ್ನುವಂಥದ್ದು ನಮ್ಮ ಅಭಿಪ್ರಾಯದಲ್ಲೂ ಇದೆ. ನಿರಂತರವಾಗಿ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ ಎನ್ನುವಂತಹ ಒಂದು ವಿಚಾರಗಳನ್ನು ನಮ್ಮ ಶಾಸಕರು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಇವತ್ತು ಕ್ಯಾಲೆಂಡರ್ ಬಿಡುಗಡೆಯ ನೆಪದಲ್ಲಿ ನಾವೊಂದು ಸೂಚನೆಗಳನ್ನು ಕೂಡ ಶಾಸಕರು ಕೊಟ್ಟದ್ದು ನಮಗೆಲ್ಲ ಖುಷಿಯಾಗಿದೆ. ಹಾಗಾಗಿ 2025 ಹೊಸ ವರ್ಷ ನಮ್ಮ ಕಾರ್ಯಕರ್ತರಿಗೆ ಖುದ್ದು ಶಾಸಕರೇ ಹೇಳಿದರು. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಸರಿ, ಚಾಮರಾಜ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಂದು ರಸ್ತೆ ವಿಚಾರವಾಗಿ ಸಾಕಷ್ಟು ಚರ್ಚೆ ವಿವಾದ ನಡೀತಾ ಇದೆ. ನಿನ್ನೆ ಮಾಜಿ ಸಂಸದರು ಹೇಳ್ತಾರೆ, ಇದು ಹರೀಶ್ ಗೌಡರು ಮನೆ ರಸ್ತೆ ಅಲ್ಲ, ಅವರ ರಸ್ತೆ ಹೆಸರು ಇಡಲಿಕ್ಕೆ ನಾವು ಸಿದ್ದರಾಮಯ್ಯನವ್ರ ಹೆಸರು ಇಡಲಿಕ್ಕೆ ಬಿಡಲ್ಲ ಅಂತ ಸ್ಟೇಟ್ಮೆಂಟ್. ಅವರು ಪ್ರತಾಪ್ ಸಿಂಹ ಅವರು ಈಗಾಗಲೇ ಅವರು ವಿಚಾರವಂತರು, ವಿಮರ್ಶಕರು ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಯಾವುದೇ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಪ್ರಾರಂಭದ ಹೇಳಿಕೆ ಏನು ಬಂತು ಅಂತೇಳಿ, ಅಪರೂಪದ ರಾಜಕಾರಣಿ ಮುಖ್ಯಮಂತ್ರಿಗಳು, ಈ ನಾಡಿನ ನಮ್ಮ ಮೆಚ್ಚಿನ ಮುಖ್ಯಮಂತ್ರಿಗಳು ಅಂಥೇಳಿ ಅದೇ ಪ್ರತಾಪ್ ಸಿಂಹ ಅವರು ಹೇಳಿ ಹೆಸರನ್ನ ಇಡೋದು ಸೂಕ್ತ ಅಂತೇಳಿ ಹೇಳಿದ್ರು. ಇದು ನಾಡಿಗೆ, ಇಡೀ ರಾಷ್ಟ್ರಕ್ಕೆ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಬಂತು. ಮತ್ತು ಅವರೆಲ್ಲ RSSನವರು, ಅವ್ರು ಯಾರೋ ಕೆಲವರು ಮಾತ್ರ ಅವ್ರಿಗೆ ಹೇಳಿ ಕಿವಿಯನ್ನು ಹಿಂಡ್ಬಿಟ್ರು ಅಂತೇಳಿ ಕಾಣುತ್ತೆ. ಸೂಕ್ತ ಅಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಇಲ್ಲಿ ಸೂಕ್ತ ಯಾವುದು, ಸೂಕ್ತ ಅಲ್ಲದೆ ಯಾವುದು ಅಂತೇಳಿ ನೀವೆಲ್ಲ ಹೆಚ್ಚು ಯೋಚನೆ ಮಾಡಬೇಕು. ಕರ್ನಾಟಕದ 16 ಜನ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿಗಳು, ಮೈಸೂರಿನ ಮಗ, ಸುಮಾರು 3,000 ಕೋಟಿಗಳ ಅನುದಾನವನ್ನು ಕೊಡಬೇಕಾದ್ರೆ ಒಂದು ದೃಢ ಸಂಕಲ್ಪ ಇರಬೇಕು, ಕೆಚ್ಚೆದೆ ಇರಬೇಕು. ಆ ಕೆಚ್ಚೆದೆಗಳನ್ನು ಇಟ್ಕೊಂಡು ಶೈಕ್ಷಣಿಕ ರಂಗಕ್ಕೆ ಮತ್ತು ವೈದ್ಯಕೀಯ ರಂಗಕ್ಕೆ ಇಷ್ಟೊಂದು ಅನುದಾನವನ್ನು ಕೊಟ್ಟಂತಹ ಅಪರೂಪದ ಮುಖ್ಯಮಂತ್ರಿಗಳು. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತೇಳಿ ಹೇಳ್ತಾ ಇಲ್ಲ, ನಾನು ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಕೆಲಸ. ಇವತ್ತು ರಾಜ ಮಹಾರಾಜರ ಸೇವೆಯನ್ನು ಸಲ್ಲಿಸಿದ್ರು. ಅಲ್ಲಲ್ಲಿ ರಾಜ ಮಹಾರಾಜರ ವೃತ್ತಗಳಿದೆ, ರಾಜ ಮಹಾರಾಜರ PKTB ಆಸ್ಪತ್ರೆ ಅಂತೇಳಿ ಇದೆ. ಇಲ್ಲಿ ಹೆಸರುಗಳನ್ನು ಬದಲಾವಣೆ ಮಾಡಬಾರ್ದು ಅನ್ನುವಂತಹ ಯಾವುದೇ ಕಾನೂನು ಏನಿಲ್ಲ. ಇವತ್ತಿನ ಇತಿಹಾಸಗಳನ್ನು ತಿಳಿಸಬೇಕಾದ್ರೆ, ಮುಂದೆ ಸಿದ್ದರಾಮಯ್ಯನವರ ಇತಿಹಾಸವನ್ನು ತಿಳಿಸಬೇಕಾದ್ರೆ ಇವತ್ತು ನಾವು ಯಾವ ಕೆಲಸಗಳನ್ನು ಮಾಡಬೇಕು ಅದನ್ನು ಮಾಡಬೇಕು. ರಾಜಕಾರಣ ಅಂದರೆ ಏನು ಅಂತೇಳಿ ಅವರು ಮುಖ್ಯಮಂತ್ರಿಗಳು ಅದೆಲ್ಲವನ್ನು ಮಾಡುವಂತಹ ಆಲೋಚನೆಗಳು, ಅವರ ಇತಿಹಾಸವನ್ನು ಮುಂದಿನ ಜನಾಂಗಕ್ಕೆ ತಿಳಿಸಬೇಕು ಅನ್ನುವಂಥ ಒಂದೇ ಒಂದು ಆಲೋಚನೆಗಳಿಂದ ಈ ಹೆಸರನ್ನು ಇಡಬೇಕು ಅನ್ನುವಂಥದ್ದು ನಮ್ಮ ಶಾಸಕರು ಮತ್ತು ಚಾಮರಾಜ ಕ್ಷೇತ್ರದ ಮಹಾಜನತೆ, ಮೈಸೂರು ಜಿಲ್ಲೆಯ ಮಹಾಜನತೆ ಇದೆಲ್ಲವನ್ನು ಇಟ್ಕೊಂಡಿದೆ. ಆ ಕಾರಣಕ್ಕೆ ಅದರ ಮುಂದೆ ಚರ್ಚೆ ಆಗುತ್ತೆ, ನೋಡೋಣ. ಓಕೆ, ಥ್ಯಾಂಕ್ ಯು.